ಆತ ಮುಸ್ಲಿಂ ಯುವಕ. ನಾನು ಬಸವಣ್ಣನವರ ತತ್ವಕ್ಕೆ ಪ್ರೇರೇಪಿತನಾಗಿದ್ದೇನೆ ಅಂತ ದೀಕ್ಷೆ ಪಡ್ಕೊಂಡು ಸ್ವಾಮೀಜಿಯಾಗಿದ್ದ. ಆದರೆ ಕಾವಿ ತೊಟ್ಟವ ರಾತ್ರಿ ಆಗ್ತಾ ಇದ್ದಂತೆ ಮಾಡಬಾರದನ್ನ ಮಾಡಿದ್ದಾನೆ. ತನ್ನ ಸಲಿಂಗ ಕಾಮದಾಟ ಬಯಲಾಗ್ತಾ ಇದ್ದಂತೆ ಮಠ ಬಿಟ್ಟು ಪರಾರಿಯಾಗಿದ್ದಾನೆ. ಮಠದಲ್ಲಿ ಮುಸ್ಲಿಂ ಸ್ವಾಮಿ, ರೂಮ್ನಲ್ಲಿ ಸಲಿಂಗ ಕಾಮಿ, ಎಣ್ಣಿನಶಿಯಲ್ಲಿ ತೇಲಾಟ, ನೈಟ್ ಎಲ್ಲ ಕೋಲಾಟ. ಹಣೆ ತುಂಬ ವಿಭೂತಿ, ಮೈ ತುಂಬ ಜಗಮಗ ಅನ್ನೋ ರುದ್ರಾಕ್ಷಿ, ಕಾವಿ ಡ್ರೆಸ್ ಹಾಕಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ರೆ ಅದ್ಯಾವ ದೇವರು ದರೆಗಿಳಿದ್ನಪ್ಪ ಅನ್ಬೇಕು. ನೋಡಿದವರು ಜಗದ್ಗುರುಗಳು ಬಂದ್ರು ಅಂತ ಕಾಲಿಗೆ ಬಿದ್ದು ಎದ್ದೇಳಬೇಕು. ಆ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತವನೆ. ಆದ್ರೆ ಅಸಲಿಗೆ ಇವನು ಸ್ವಾಮೀಜಿನೇ ಅಲ್ಲ, ಸ್ವಾಮಿ ರೂಪದಲ್ಲಿರುವಂತ ಶುದ್ಧ ಸಲಿಂಗಕಾಮಿ. ಈತನ ಕೋಲಣ್ಣ ಕೋಲೆ ಲೀಲೆ ನೋಡ್ತಾ ಇದ್ರೆ ನೀವೇ ಒಂದು ಕ್ಷಣ ಕಕ್ಕಾಬಿಕ್ಕಿ ಆಗ್ಬಿಡ್ತೀರಿ. ಶಿವ ಶಿವ, ಈ ಕಣ್ಣಲ್ಲಿ ಇನ್ನೂ ಅದೇನೇನು ನೋಡ್ಬೇಕೋ ಏನೋ. ಈ ಸ್ವಾಮಿಗೆ ಅದ್ಯಾವ ಕೇಡ್ಗಾಲ ಬಂದಿತ್ತೋ ಗೊತ್ತಿಲ್ಲ. ಬೆಳಗ್ಗೆಲ್ಲ ಧ್ಯಾನ ಮಾಡಿ ಪೋಸ್ ಕೊಡ್ತಾ ಇದ್ರೆ ಕತ್ತಲಾಗ್ತಾ ಇದ್ದಂತೆ ಎಣ್ಣೆ ಕಿಕ್ಕಲ್ಲಿ ತೇಲಾಡ್ತಾ ಇದ್ದ. ರುದ್ರಾಕ್ಷಿ ಹಿಡಿಯುವಂತ ಕೈಯಲ್ಲಿ ಬಿಯರ್ ಬಾಟಲ್ ಹಿಡ್ಕೊಂಡು ಒಂದಾದ್ಮೇಲೊಂದು ಏರಿಸ್ತಾ ಇದ್ದಾನೆ. ಅಷ್ಟೇ ಆದ್ರೆ ಪರವಾಗಿಲ್ಲ, ನಶೆ ನೆತ್ತಿಗೆ ಏರ್ತಾ ಇದ್ದಂತೆ ಹುಡುಗರನ್ನು ಕೂಡ ಬಿಡಲ್ಲ ಅಂತಿದ್ದಂತೆ. ಬೆಡ್ ಮೇಲೆ ಬಟ್ಟೆ ಬಿಚ್ಚಿಸಿ ಯುವಕರನ್ನ ಗಟ್ಟಿಯಾಗಿ ತಬ್ಬಿಕೊಳ್ತಾನೆ. ಮೊದ್ಲಿಂದ ವಿಡಿಯೋ ಮಾಡುವಂತ ಮೈ ಮೇಲೆ ಬಿದ್ದು ಕಿಸ್ ಕೊಡೋದಲ್ದೆ ಮಾಡಬಾರ್ದನ್ನೆಲ್ಲ ಮಾಡ್ತಿದ್ದಾನೆ. ಹೀಗೆ ನೈಟ್ ಡ್ಯೂಟಿ ಮಾಡ್ತಾ ಇರುವಂತ ಈ ನಕಲಿ ಸ್ವಾಮೀಜಿ ಹೆಸರು ನಿಜಲಿಂಗ ಸ್ವಾಮಿ ಅಲಿಯಾಸ್ ಮೊಹಮ್ಮದ್ ನಿಸಾರ್. ಯಾದಗಿರಿ ಜಿಲ್ಲೆ ಶಹಾಪುರ ಮೂಲದವನು. ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರೂ ಕೂಡ ಬಸವಣ್ಣನವರ ತತ್ವಕ್ಕೆ ಪ್ರೇರೇಪಿತನಾಗಿದ್ದಾನೆ ಅಂತ ಪುಂಗಿ ಊದಿದ್ದ. ಬಸವ ಕಲ್ಯಾಣದ ಬಸವ ಪ್ರಭು ಸ್ವಾಮೀಜಿಗಳಿಂದ ಜಂಗಮ ದೀಕ್ಷೆಯನ್ನ ಕೂಡ ಪಡೆದುಕೊಂಡಿದ್ದ. ತಾನೊಬ್ಬ ಮುಸ್ಲಿಂ ಅನ್ನುವಂಥ ಸತ್ಯ ಮುಚ್ಚಿಟ್ಟು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿ ಗುರುಮಲ್ಲೇಶ್ವರ ಶಾಖಾ ಮಠದ ಮಠಾಧೀಶರಾಗಿ ಪಟ್ಟವನ್ನ ಅಲಂಕರಿಸಿದ್ದ. ಪೀಠಕ್ಕೇರಿದ ಕೆಲವೇ ದಿನಗಳಲ್ಲಿ ನಿಜಲಿಂಗ ಸ್ವಾಮಿ ಅಸಲಿ ಬಣ್ಣ ಬಯಲಾಗಿದೆ. ವಿಡಿಯೋ ಸಮೇತ ಹೊರಬಿದ್ದಂತ ಸ್ವಾಮೀಜಿ ಕಾಮಪುರಾಣಕ್ಕೆ ಭಕ್ತಾದಿಗಳು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ನೀವು ನಿಜವಾಗೂ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿ ಬಂದಿದ ಮೇಲೆ ಈ ಟೋಪಿ ಅವಶ್ಯಕತೆ ಏನಿತ್ತು? ನಮಗೆ ಅದರಿಂದ ಅದು ತುಂಬ ನೋವಾಯಿತು. ನಮ್ಗಳಿಗೆಲ್ಲ ತುಂಬ ನೋವಾಗಿದೆ. ಚೌಡಹಳ್ಳಿ ಗ್ರಾಮಸ್ಥರು ದಿಗ್ಭ್ರಾಂತರಾಗಿದ್ದಾರೆ. ಭಾವನೆಗಳ ಜೊತೆಗೆ ಇವರು ಆಟ ಆಡಿದ್ದಾರೆ ಮತ್ತು ಅದರಿಂದ ನಮ್ಮ ಮನಸ್ಸುಗಳಿಗೆಲ್ಲ ನೋವಾಗಿದೆ. ಇತ್ತೀಚೆಗೆ ಮಠಕ್ಕೆ ಬಂದಂತ ಭಕ್ತರೊಬ್ಬರು ಕಾಲ್ ಮಾಡೋದಕ್ಕೆ ಮೊಬೈಲ್ ಪಡೆದಿದ್ದಾರೆ. ಈ ವೇಳೆ ಮೊಬೈಲ್ನಲ್ಲಿ ನಿಜಲಿಂಗ ಸ್ವಾಮಿಯ ನಿಜ ರೂಪ ಬಯಲಾಗಿದೆ. ಸಲಿಂಗಕಾಮ ಲೀಲೆಯ ವಿಡಿಯೋ ನೋಡಿದ ಗ್ರಾಮಸ್ಥರು ಕೆಂಡಾಮಂಡಲರಾಗಿದ್ರು. ಭಕ್ತರು ಸಿಡಿದೇಳ್ತಾ ಇದ್ದಂತೆ ಪೀಠ ತ್ಯಾಗ ಮಾಡುವುದಾಗಿ ಹೇಳಿ ಸದ್ದಿಲ್ಲದೆ ಜಾಗವನ್ನ ಖಾಲಿ ಮಾಡಿದ್ದಾನೆ. ಆದರೆ ಭಕ್ತರ ಆಕ್ರೋಶ ಮಾತ್ರ ತಣ್ಣಗಾಗಿಲ್ಲ. ವೀರಶೈವ ಲಿಂಗಾಯತ ಧರ್ಮಕ್ಕೆ ದ್ರೋಹ ಮಾಡಿದವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಅಲ್ಲದೆ ಗ್ರಾಮದ ಯುವಕರಿಗೆ ಆಗಾಗ ಮದ್ಯ ಸೇವಿಸಿ ಮಾಂಸ ತಿನ್ನಬೇಕು, ಹುಡುಗಿಯರನ್ನ ಹೇಗೆ ಪಟಾಯಿಸಬೇಕು, ಯಾವ ಅಂಗಾಂಗ ಟಚ್ ಮಾಡಿದ್ರೆ ಬಲೆಗೆ ಬೀಳ್ತಾರೆ ಅಂತ ಹೇಳಿಕೊಳ್ತಾ ಇದ್ದಂತೆ. ಕೆಲ ದಿನಗಳ ಹಿಂದೆ ಮುಸ್ಲಿಮರು ಧರಿಸುವಂತ ಟೋಪಿಯನ್ನ ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದ ಅಂತ ಹೇಳಲಾಗಿದೆ. ಅಲ್ಲದೆ SSLC ಅಂಕಪಟ್ಟಿ ಹಾಗೂ ಆಧಾರ್ ಕಾರ್ಡ್ ಸೇರಿದಂತೆ ತನ್ನೆಲ್ಲ ದಾಖಲೆಗಳಲ್ಲಿ ನಿಸಾರ್ ಮೊಹಮ್ಮದ್ ಅಂತಾನೆ ಉಳಿಸ್ಕೊಂಡಿದ್ದಂತೆ. ಅಪಪ್ರಚಾರ ಕೂಡ ಮಾಡ್ತಿದ್ರು. ನಮ್ಮ ಯುವಕರುಗಳಿಗೆ ಇವರು ಒಳ್ಳೆ ಸಂದೇಶ ಕೊಡ್ತಿರ್ಲಿಲ್ಲ. ಇವ್ರುಗಳು ಬಂದ್ಬಿಟ್ಟು ನೀವು ಮದ್ಯಪಾನ ಮಾಡ್ಬೋದು ಮತ್ತು ಮಾಂಸಾಹಾರ ಮಾಡ್ಬೋದು. ಅದು ಮಾಂಸಾಹಾರದ ಪದ್ಧತಿ, ಅದು ಮಾಂಸಾಹಾರ ಬಂದ್ಬಿಟ್ಟು ಒಂದು ಆಹಾರದ ಪದ್ಧತಿ, ಅದು ಮಾಡಿದ್ರೇನು ತಪ್ಪಿಲ್ಲ ಅನ್ನೋ ಥರ ಅವರು ನಮ್ಮ ಯುವಕರುಗಳಿಗೆ ಹೇಳಿದ್ದಾರೆ. ಆಗಿದ್ದು ಹೇಳಿಲ್ಲ, ಆಗಲ್ದು ಹೇಳಿಲ್ಲ, ಏನು ಮಾಡ್ಯಾನ ನಮಗೆ ಗೊತ್ತಿಲ್ಲ. ಇಲ್ಲಿದ್ದಿರೋ ನನಗೆ ಗೊತ್ತಿಲ್ಲ ರೀ. ಯಾವ ಮಠಕ್ಕೆ ಹೋಗ್ತಾನ, ಯಾವ ಮಠಕ್ಕೆ ಬರ್ತಾನ, ಎಲ್ಲಿರ್ತಾನ ನನಗೆ ಗೊತ್ತಿಲ್ಲ. ನಮ್ಗೆ ಹೇಳಲ್ರಿ ಅವ. ಒಟ್ಟಾರೆ ಭಕ್ತರ ಭಾವನೆಗಳ ಜೊತೆ ಆಟವಾಡಿ ಹೋದವನಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ. ಇನ್ನು ಮುಂದೆ ಕಾವಿ ಧರಿಸಿಕೊಂಡು ನೀಚ ಕೆಲಸ ಮಾಡದಂತೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.